ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಂಡೇ ಓಲ್ ಡೇ ನನ್ನ ರುಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಸಿಂಪಲ್ಲಾಗಿ ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ. ಅಂದರೆ ಮಂಡೇ ಬಂದು ಅಮಾವಾಸ್ಯೆ ಇದ್ದಿದ್ದ ಕಾರಣ ಸೊ ನೀಟಾಗಿ ಅವತ್ತು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಭಾನುವಾರ ಅಂದರೆ ಹಳೆ ಹೂವು ಎಲ್ಲ ತೆಗೆದು ಸಿಂಪಲ್ಲಾಗಿ ದೇವ್ರ ದೀಪನ ಹಚ್ಕೊತಾ ಇದ್ದೀನಿ. ಇನ್ನು ಅವತ್ತಿನ ದಿನ ಒಂದು ಇವೆಂಟ್ ಕೂಡ ಇತ್ತು. ಒಂದು ಹಾಫ್ ಸ್ಯಾರಿ ಫಂಕ್ಷನ್ದು ಮೇಕಪ್ ಆರ್ಡರ್ ಬುಕ್ ಆಗಿತ್ತು. ಹಾಗಾಗಿ 7:30ಗೆಲ್ಲ ನಾನು ಮನೆಯಿಂದ ಹೊರಡಬೇಕಿತ್ತು. ಅದಕ್ಕೋಸ್ಕರ 6 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅವತ್ತು ನಮಗೆ ವಾರ ಇರುತ್ತಲ್ವ, ಅಂದರೆ ಭಾನುವಾರ ಮನೆ ದೇವ್ರ ವಾರ, ಹಾಗಾಗಿ ದೀಪನ ಹಚ್ಚಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಭಾನುವಾರ ಮಧ್ಯಾಹ್ನದಿಂದ ಸೋಮವಾರ ಮಧ್ಯಾಹ್ನದವರೆಗೂ ಅಮಾವಾಸ್ಯೆ ಇರುತ್ತೆ ಅಂತ ಹೇಳಿರೋ ಅಂಥದ್ದು. ಹಾಗಾಗಿ ಸೋಮವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂದರೆ ಅಮಾವಾಸ್ಯೆ ಪೂಜೆ ಮಾಡೋಣ, ಇನ್ನೂ ಅಮಾವಾಸ್ಯೆ ಇರುತ್ತೆ ಅಲ್ವಾ, ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭಾನುವಾರ ಸಿಂಪಲ್ಲಾಗಿ ಹಳೆ ಹೂವೆಲ್ಲ ತೆಗೆದು ದೇವ್ರ ದೀಪನ ಹಚ್ಚಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದಾಗ ಸಣ್ಣ ಪುಟ್ಟ ಸೌಂಡ್ ಆಗ್ತಾ ಇರುತ್ತೆ ಅಲ್ವಾ, ಅಂದರೆ ನಾನು ಓಡಾಡೋದಾಗಿರ್ಬೋದು, ಕಸ ಎಲ್ಲ ಗುಡಿಸುವಾಗ ಸ್ವಲ್ಪ ಟೇಬಲ್ಲು ಚೇರು ಇದನ್ನೆಲ್ಲ ಜರುಗಿಸ್ತಾ ಇರ್ತೀನಿ. ಇನ್ನು ಕಿಚನಿಗೆ ಬಂದರೆ ಪಾತ್ರೆ ಸೌಂಡ್, ಈ ಥರದ್ದು ಏನಾದರೂ ಸಣ್ಣ ಪುಟ್ಟ ಸೌಂಡ್ ಆಗುತ್ತಲ್ವ, ಆ ಸೌಂಡ್ಗೆ ಸ್ವಲ್ಪ ನಮ್ಮ ವೇದಾಂಶು ಬೇಗ ಎಚ್ಚರ ಆಗಿಬಿಡ್ತಾನೆ. ಅವನ ಆ ಥರ ಎಚ್ಚರ ಆದಾಗ ಅವನಿಗೆ ತಕ್ಷಣ ಹಾಲು ಕೊಟ್ಬಿಡಬೇಕು. ಹಾಲು ಕೊಟ್ಟರೆ ಸೈಲೆಂಟಾಗಿ ಮಲ್ಕೊತಾನೆ. ಹಾಗಾಗಿ ಅವನಿಗೆ ಹಾಲು ತಗೊಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಳೋದನ್ನು ಸ್ಟಾಪ್ ಮಾಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಹಾಲು ಕಾಯ್ಲಿಕ್ಕಿಟ್ಟೆ. ಹಾಗೇನೇ ಪಾತ್ರೆಗಳೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಂದಿನ ದಿನ ಎಲ್ಲ ತೊಳೆದೇನು ಇಟ್ಟಿರ್ತೀವಿ ಅದನ್ನೆಲ್ಲ ಆಯಾ ಜಾಗಕ್ಕೆ ಸೇರಿಸ್ಬಿಟ್ರೆ ಸರಿ ಹೋಗುತ್ತೆ. ಟೈಮ್ ಇದ್ದಾಗ ಏನು ಗೊತ್ತಾ, ಮನೆಯಲ್ಲಿ ಆಲ್ಮೋಸ್ಟ್ ಎಷ್ಟು ಕೆಲಸ ಇರುತ್ತೆ ಅಷ್ಟನ್ನು ಕಂಪ್ಲೀಟ್ ಮಾಡಿ ನಾವು ಈಚೆ ಹೋದರೆ ಒಂಥರ ಸಮಾಧಾನ. ಯಾಕೆಂದರೆ ಎಲ್ಲೇ ಹೊರಗಡೆ ಹೋದ್ರೂ ಆ ಫಂಕ್ಷನ್ಗಳನ್ನ ಮುಗಿಸಿ ನಾವು ಮನೆಗೆ ಬಂದಾಗ ಕೆಲಸ ಮಾಡಲಿಕ್ಕೆ ಮನಸ್ಸಿರೋದೇ ಇಲ್ಲ. ಹಾಗಾಗಿ ಏನು ಅಂಥ ಕೆಲಸ ಏನೂ ಇರಲಿಲ್ಲ. ಅಂದರೆ ಪೂಜೆ ಎಲ್ಲ ಮಾಡಿದ್ದಾಯ್ತಲ್ವಾ, ಸ್ವಲ್ಪ ಕಿಚನಲ್ಲಿ ಏನಿರುತ್ತೆ ಆ ಕೆಲಸಗಳನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಟ್ಬಿಟ್ಟು ಹೊರಡಬೇಕಿತ್ತು. ಇನ್ನೂ ಟೈಮ್ ಇತ್ತು. ಹಾಗಾಗಿನೇ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ, ಇನ್ನು ನಮ್ಮನೆಯವರು ಸಹ ನನಗೆ ಡ್ರಾಪ್ ಮಾಡಲಿಕ್ಕೆ ಬರ್ತಾರೆ. ಅವರು ಸಹ ಬಿಸಿನೀರು ಕೇಳಿದ್ರು. ಅವ್ರಿಗೂ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ವೇದಾಂಶಗೂ ಹಾಲು ಕೊಟ್ಟು ನನ್ನ ಕಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಮ್ಮೆ ಹೇಗೆ ಅನ್ನಿಸುತ್ತೆ ಅಂದರೆ, ನೋಡಿ ಅವರು ಈ ಥರ ಸ್ಯಾರಿ ಪ್ಲೇಟಿಂಗ್ಗೆ ಕೊಟ್ಟಿದ್ರಲ್ವ, ಅದನ್ನು ನೀವು ಬರ್ತಾ ತೊಗೊಂಬನ್ನಿ ಅಂತ ಹೇಳಿದರು. ಸೊ ಪ್ಲೀಟ್ಸ್ ಮಾಡಾದಮೇಲೆ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ನಾನು ಹೋಗುವಾಗ ಎಲ್ಲಿ ಮರ್ತೋಗ್ಬಿಡ್ತೀನೋ, ಈಗ ತುಂಬ ದೂರ ಇರುತ್ತೆ, ಆವಾಗ ಮರ್ತೋದ್ರೆ ಮತ್ತೆ ಡಬಲ್ ಕೆಲಸ. ಹಾಗಾಗಿ ಅದನ್ನು ಸ್ವಲ್ಪ ಕಾಣೋ ರೀತಿಯೇ ಕಿಟ್ ಮೇಲೆ ಇಟ್ಟಿದ್ದೆ. ಸೊ ಫೈನಲಿ ವೇದಾಂಶ್ಗೆ ಹಾಲು ಕೊಟ್ಟು ಖುಷಿನೂ ಸಹ ಮಲಗಿದ್ಲು. ಸೊ ಅವಳಿಗೆ ಹೇಳ್ಬಿಟ್ಟು ಬಂದರೆ ಸ್ವಲ್ಪ ನೋಡ್ಕೊತಾಳೆ. ಹೊರಡ್ತಾ ಇದ್ದೀವಿ, ಸ್ವಲ್ಪ ನೋಡ್ಕೊ ಅಂತ ಅಂದರೆ ನಮ್ಮನೆಯವರು ನನ್ನ ಡ್ರಾಪ್ ಮಾಡಿಬಿಟ್ಟು ತಕ್ಷಣ ರಿಟರ್ನ್ ಹೋಗ್ತಾರಲ್ವ, ಹೇಗೋ ಮ್ಯಾನೇಜ್ ಆಗುತ್ತೆ. ಸೊ ಈ ಥರ ಇವೆಂಟ್ ಇದ್ದಾಗ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆವತ್ತಿನ ದಿನ ಅಮ್ಮನೂ ಸಹ ಇರಲಿಲ್ಲ. ಅವರು ಊರಿಗೇನೋ ಹೋಗಬೇಕಿತ್ತು, ಹಾಗಾಗಿ ಊರಿಗೆ ಹೋಗಿದ್ದರು. ಇಲ್ಲ ಅಂದಿದ್ದರೆ ಇಬ್ಬರೂ ಸಹ ಅಮ್ಮನ ಮನೆಯಲ್ಲೇ ಬಿಟ್ಟು ಬರ್ಬೋದಿತ್ತು. ಸೊ ಫೈನಲಿ ನಾನು 7:30ಗೆಲ್ಲ ಮನೆಯಿಂದ ಹೊರಟು 8 ಗಂಟೆಗೆಲ್ಲ ಲೊಕೇಶನ್ ರೀಚ್ ಆದೆ. ಬಟ್ ಇನ್ನೂ ಅಲ್ಲಿ ಯಾರೂ ಬಂದಿರಲಿಲ್ಲ. ಇದೇನು ಹೊಸ್ತೇನಲ್ಲ, ಪ್ರತಿ ಸಲ ನಾವೇ ಬೇಗ ಹೋಗಿರ್ತೀವಿ, ಅದು ನಮ್ಮ ಡ್ಯೂಟಿ. ಸೊ ನಾವೇ ಒಂದು 5-10 ನಿಮಿಷ ಬೇಗನೆ ಇರಬೇಕಾಗತ್ತೆ. ಹಾಗಾಗಿ ನಾನು ಹೋದೆ ಅಲ್ಲಿಗೆ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು ಡೆಕೋರೇಷನ್ ಅವರೆಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯಿತು. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಆನ್ ದ ವೇ ಬರ್ತಾಯಿದ್ದೀವಿ, ಸೊ ರೂಮಲ್ಲಿ ನಿಮ್ಮ ಕಿಟ್ ಏನಿದೆ ಅದು ಪ್ರಾಡಕ್ಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ರೂಮ್ಗೆ ಹೋಗಿ ಸೊ ನನ್ನ ಪ್ರಾಡಕ್ಟ್ ಎಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡ್ರು ಸಹ ಇನ್ನೂ ಯಾರೂ ಬರಲಿಲ್ಲ. ಮಿನಿಮಮ್ ಒಂದು 1/2 ಅವರ್ ವೆಯ್ಟ್ ಮಾಡಿದ್ದಾಯಿತು. ಸೊ ಅವರು ಒಂದು 8:30ಗೆಲ್ಲ ಬಂದರು.
ಬಟ್ ಆದರೆ ಇವರು ಬೇರೆಯವರಾಗೆ ಸ್ವಲ್ಪ ಲೇಟಾಗಿ ಬಂದು ಬೇಗ ಬೇಗ ಕಳಿಸ್ಕೊಡಿ ಅಂತ ಏನು ನಮಗೆ ಪ್ರೆಷರ್ ಮಾಡಲಿಲ್ಲ. ನಿಧಾನಕ್ಕೆ ಮಾಡಿ, ಆರಾಮಾಗಿ ಮಾಡಿ, ತುಂಬ ಟೈಮ್ ಇದೆ, ನೀವು ನಿಧಾನಕ್ಕೆ ಟೈಮ್ ಕೊಟ್ಟು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ವರ್ಕ್ನ ನಾನು ಶುರು ಮಾಡಿಕೊಂಡೆ. ಇವರೇ ನಮ್ಮ ಬ್ಯೂಟಿಫುಲ್ ಕ್ಲೈಂಟು ಸೌಪರ್ಣಿಕಾ ಅಂತ ಹೇಳಿ. ಇವರ ಒಂದು ಆರತಿ ಫಂಕ್ಷನ್ಗೆ ನಮ್ಮಿಂದ ಮೇಕಪ್ ಆರ್ಡರ್ನ ತೊಗೊಂಡಿರೋ ಅಂಥದ್ದು. ಸೊ ಇವರ ತಾಯಿ ಬಂದು ಮತ್ತಿನ ನಾನು ಒಟ್ಟಿಗೆ ಕಾಲೇಜಲ್ಲಿ ಓದಂಥವ್ರು, ನಮ್ಮ ಸೀನಿಯರು. ಹಾಗಾಗಿ ತುಂಬ ವರ್ಷಗಳ ನಂತರ ಅವ್ರನ್ನ ನಾನು ನೋಡಿರೋ ಅಂಥದ್ದು ಒಂಥರ ಖುಷಿಯಾಗುತ್ತೆ. ನೋಡಿ ನನ್ನ ಒಂದು ಆರ್ಡರ್ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮಿಂದ ನೋಡಿ, ಅಲ್ಲಿ ನನ್ನ ವರ್ಕೆಲ್ಲ ಅವರು ನೀಟಾಗಿ ನೋಡಿ ಇಷ್ಟ ಆಗಿ ನನ್ನಿಂದ ಆರ್ಡರ್ನ ತೊಗೊಂಡಿರೋ ಅಂಥದ್ದು. ಸೊ ನನಗೂ ಸಹ ತುಂಬ ಖುಷಿ ಆಯಿತು. ಫೈನಲಾಗಿ ಸೌಪರ್ಣಿಕಾ ಅವರ ವರ್ಕ್ ಮುಗೀತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಅವರ ಒಂದು ಔಟ್ಲುಕ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರ ಅಮ್ಮನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಜೊತೆಗೆ ಒಳ್ಳೆ ರಿವ್ಯೂಸ್ ಕೊಟ್ಟರು ಅಂತಲೇ ಹೇಳ್ಬೋದು. ನಾನು ಹೇಳಿದೆ ಅವ್ರಿಗೆ ವಿಡಿಯೋಗೆ ಏನಾದರೂ ಹೇಳಲಿಕ್ಕಾಗತ್ತಾ ಅಂತ ಹೇಳಿಬಿಟ್ಟು. ಬಟ್ ಆದರೆ ಕೆಲವೊಬ್ರಿಗೆ ಸಂಕೋಚ ಆಗುತ್ತೆ ಅಲ್ವಾ, ಹಾಗಾಗಿ ನಾವು ಅದನ್ನು ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಫಂಕ್ಷನ್ ಶುರು ಆಗೋದಕ್ಕೂ 1/2 ಅವರ್ ಮುಂಚಿತವಾಗಿ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದಾಯಿತು. ಇದಾದ ನಂತರ ಅವ್ರ ಅಮ್ಮನಿಗೆ ರೆಡಿ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಸೊ ಇವರ ಒಂದೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದಾಯಿತು.
ಇನ್ನು ಇವ್ರಿಗೂ ಮೇಕಪ್ ಮತ್ತಿನ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದಾಯಿತು. ಸಿಂಪಲ್ಲಾಗಿ ಮೇಕಪ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿರೋ ಥರನೇ ಸಿಂಪಲ್ಲಾಗಿ ಸೆಟಲಾಗಿ ಮೇಕಪ್ನ ಮಾಡಿಕೊಟ್ಟಿದ್ದಾಯಿತು. ಸೊ ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು. ಒಳ್ಳೆ ರಿವ್ಯೂಸ್ ಕೊಟ್ಟರು. ಫೈನಲಿ ಪ್ರಾಡಕ್ಟ್ ಎಲ್ಲ ಪ್ಯಾಕ್ ಮಾಡಿ ನಾನು ಅಲ್ಲಿಂದ ಹೊರಡ್ತಿದ್ದೆ. ಬಟ್ ಅವರು ಆ ಟೈಮಲ್ಲಿ ಇಲ್ಲ, ನೀವು ಹಾಗೆ ಹೋಗಬೇಡಿ, ಊಟ ಮುಗಿಸ್ಕೊಂಡು ಹೋಗಿ, ಬೆಳಗ್ಗೆ ನಮಗಿನ್ನ ಬೇಗ ಬಂದು ವೆಯ್ಟ್ ಮಾಡಿ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ದೀರಾ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು. ಹಾಗಾಗಿ ಊಟನ ಮುಗಿಸ್ಕೊಂಡು ಕುಂಕುಮನ ತಗೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಅರಸ ಅರಸ ಆ ಆ ಅಮ್ಮ ಅಮ್ಮ ಆ ಆ ಅರಮನೆ ಅರಮನೆ ಆ ಆ ಅರಸ ಅರಸ ಆ ಅರಸ ಆ ಆ ಅಮ್ಮ ಅಮ್ಮ ಆ ಆ ಅರಮನೆ. ಏನಿದು? ಇನ್ನು ಇವೆಂಟಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಮನೆಯಲ್ಲಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಬಂದ ತಕ್ಷಣ ಮಕ್ಕಳಿಬ್ರಿಗೂ ಊಟ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ. ಇನ್ನು ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕಲ್ವಾ, ಹಾಗಾಗಿ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಬಟ್ ಆದರೆ ನೆಕ್ಸ್ಟ್ ಡೇ ಮಂಡೇ ಏನು ಅಮಾವಾಸ್ಯೆ ಇತ್ತಲ್ವ, ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ನಾನ್ ವೆಜ್ ಎಲ್ಲ ಏನೂ ಬೇಡ ಅಂತ ಹೇಳಿ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಖುಷಿ ವೇದಾಂಶ್ಗೆ ನಾನು ಹೇಳ್ಕೊಡ್ತೀನಮ್ಮ ಅಂತ ಹೇಳಿಬಿಟ್ಟು ಬುಕ್ಸ್ನ ತೆಗೆದು ಅವನಿಗೆ ಓದಿಸ್ತಾ ಇದ್ಲು. ಬಟ್ ಆದರೆ ಅವ್ನು ಇನ್ನೂ ಸ್ವಲ್ಪ ಅಂದರೆ ಏನು ಗೊತ್ತಾ, ಸ್ವಲ್ಪ ಸ್ಟ್ರಿಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಇನ್ನೂ ಒಂದು ಆಟಗಳು ಎಲ್ಲ ಮಾಡ್ತಿರ್ತಾನೆ. ಬಟ್ ಅವಳು ಹಂಗೆ ಅಂತ ಇದ್ಲು, ಹೆಂಗಮ್ಮ ಹೇಳ್ಕೊಡ್ತೀಯ ಇವನಿಗೆ, ಹೆಂಗೆ ಕೂತ್ಕೊತಾನೆ ಅಂತ ಹೇಳಿಬಿಟ್ಟು. ಬಟ್ ಅವಳಿಗೆ ಇಷ್ಟ, ಅವನು ಹೋಮ್ವರ್ಕ್ನ ಇವಳು ಕೈ ಹಿಡ್ದು ಮಾಡಿಸ್ಬೇಕು, ಅವ್ನಿಗೇನು ರೈಮ್ಸ್ ಇರುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ಅಂತ. ಬಟ್ ಆದರೆ ಅವಳ ಮಾತನ್ನ ಇವ್ನು ಕೇಳೋದಿಲ್ಲ. ಅವ್ನಿಗೇನಿದ್ರು ಸ್ವಲ್ಪ ಸ್ಟ್ರಿಕ್ಟಾಗಿ ನಾನು ಕೂತ್ಕೊಬೇಕು. ಸರಿ ಹೇಗೋ ಹೇಳ್ಕೊಡ್ತಿರ್ತಾಳೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಇನ್ನು ಬೆಳಗ್ಗೆಗೆ ಟಿಫನ್ಗೆಲ್ಲ ರೆಡಿ ಮಾಡಬೇಕಲ್ವಾ, ಹಾಗಾಗಿ ಸ್ವಲ್ಪ ಅದನ್ನು ಸಹ ಮಾಡ್ಕೊಳ್ಳೋಣ ಒಟ್ಟಿಗೆ ಅಂತ ಹೇಳಿಬಿಟ್ಟು ಇನ್ನು ಖುಷಿನೂ ಸಹ ನನಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಿದ್ಲು. ನಾನಿಲ್ಲಿ ಚಪಾತಿ ಒಂದು ಮಾಡ್ತಿದ್ದೀನಿ. ಇದಕ್ಕೆ ಗ್ರೇವಿ ಅಂತ ಹೇಳಿ ಮನೆಯಲ್ಲಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮನೆಯವರು ಹೋಟೆಲಿಂದ ಪನ್ನೀರ್ ಗ್ರೇವಿ ತರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನಿಲ್ಲಿ ಚಪಾತಿ ಒಂದು ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಹೊರಗಡೆ ಏನಾದರೂ ಒಂದು ಫಂಕ್ಷನ್ನು ಅಥವಾ ಏನೋ ಒಂದು ಹೊರಗಡೆ ಕೆಲಸ ಅಂತ ಹೋದಾಗ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಸ್ವಲ್ಪ ಮನೆ ಕೆಲಸ ಮಾಡಬೇಕು ಅಂತ ಅಂದರೆ ಏನಂತೀವಿ, ಸೋಂಬೇರಿತನ ಅನ್ನೋದು ಬಂದುಬಿಡುತ್ತೆ. ಬಟ್ ಆದರೆ ಮಾಡಲೇಬೇಕು. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ನಾನೇನು ಮಾಡಲಿಕ್ಕೆ ಹೋಗಲಿಲ್ಲ. ಅವರು ಗ್ರೇವಿ ತೊಗೊಂಬಂದರು. ಚಪಾತಿ ಒಂದು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ಈ ಆಯಿಲ್ ಸ್ಪ್ರೇ ಬಾಟಲ್ ಬಂದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಎಸ್ಪೆಷಲಿ ಚಪಾತಿ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡಬೇಕು ಅಂತಿರೋರು ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತ ಮತ್ತೆ ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.